ಒಂದೊಂದು ಗಂಟೆ ಕಳೆದ ಹಾಗೂ ಜಾಹ್ನವಿ ಶ್ರೀನಿಧಿ ಪ್ರೀತಿ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ನಾನು ಈಗ ಇದ್ದಕ್ಕಿದ್ದಾಗೆ ಶ್ರೀನಿಧಿ ನೀನು ಮರ್ತು ಬಿಡು ಅಂದ್ರೆ ಹೇಗೆ ಹೇಳಿ? ಸ್ವಲ್ಪ ಯೋಚನೆ ಮಾಡಿ ಸರ್. ಈ ಕಡೆ ನಿಮ್ಮನ್ನ ಎದುರಾಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಆ ಕಡೆ ಜಾಹ್ನವಿ ಮನಸ್ಸು ಬದಲಾಯಿಸಕ್ ಆಗ್ತಾ ಇಲ್ಲ ಸರ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್ ಪ್ಲೀಸ್. ಪ್ರಯತ್ನ ಪಡ್ರಿ. ಮಹಾಭಾರತ ರಾಮಾಯಣ ನಡೆದಿದ್ದೆ ಹೆಂಗಸರಿಂದ ಅಲ್ವೇನ್ರಿ? ನೋಡ್ರಿ, ನೀವು ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ತಲೆ ಚೆಚ್ಕೋತಿರೋ, ದೇವ್ರಿಗೆ ಅರಕೆ ಒತ್ಕೋತಿರೋ, ತಿಪ್ಪರ್ಲಾಗ ಆಗ್ತಿರೋ, ಒಟ್ಟಿನಲ್ಲಿ ಜಾಹ್ನವಿ ನನಗೆ ಬೇಕೇ ಬೇಕು. ಆದಷ್ಟು ಬೇಗ ಈ ಮದುವೆ ನಡೆಯೋ ಹಾಗೆ ಮಾಡಿ. ಸರ್, ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ ಸರ್, ಆದರೆ ಆದಷ್ಟು ಬೇಗ ಆಗುತ್ತೋ ಇಲ್ವೋ ಹೇಳಕ್ಕಾಗಲ್ಲ. ಅಯ್ಯೋ, ನಾನು ಹೀಗೆ ಅಂದೆ ಅಂದ್ಬಿಟ್ಟು ಮತ್ತೆ ಪೊಲೀಸರನ್ನ ಕರ್ಸಕ್ ಹೋಗ್ಬೇಡಿ ನೀವು ಸರ್. ನಿಮ್ಮ ಮತ್ತೆ ಜಾಹ್ನವಿ ಮದುವೆ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಯೋಚನೆ ಇದೆ ಸರ್. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಾಯಿ ಆಣೆಗೂ ಸರ್. ಸತ್ತವ್ರ ಮೇಲೆ ಯಾಕ್ರೆ ಹಣೆ ಇಡ್ತೀರಿ? ನೀವೆಂತ ಡಬ್ಬಲ್ ಗೇಮ್ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೇನು ಅಂತ ಈಗಾಗಲೇ ನಿಮಗೆ ತೋರಿಸಿದ್ದೀನಿ ನೋಡಿ. ನನ್ನ ಜಾಹ್ನವಿ ಮದುವೆ ನಡೀದೆ ಹೋದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇವತ್ತಿಂದನೇ ಜಾನು ಶ್ರೀನಿಧಿ ಮಧ್ಯೆ ಉಳಿ ಹಿಂಡಕ್ಕೆ ತಯಾರಾಗಿ. ಯಾಕೊಂಥರ ಇದೆಯಾ? ಇಲ್ಲಪ್ಪ, ಹಾಗೇನಿಲ್ಲ. ಇಲ್ಲ, ನೀನೇನೋ ಯೋಚನೆ ಮಾಡ್ತಿದ್ಯಾ. ಅಪ್ಪನ ಆಪರೇಷನ್ದೇ ಯೋಚನೆ. ಎಲ್ಲ ಅರೇಂಜ್ ಆಗಿದೆಯಲ್ಲ. ವಿಚಿತ್ರ ನೋಡು, ಮುಂಚೆ ಆಪರೇಷನ್ ಆಗದೆ ಕಷ್ಟ ಅಂತ ಇರುವಾಗ ಹೇಗಾದ್ರೂ ಆಪರೇಷನ್ ಆಗ್ಲಪ್ಪ ಅಂತ ಬೇಡ್ಕೋತೀವಿ, ಹರಕೆ ಕಟ್ಕೋತೀವಿ. ಈಗ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ, ಬೇಗ ಆಪರೇಷನ್ ಆಗಿ ಹುಷಾರಾಗ್ಲಪ್ಪ ಅಂತ ಬೇಡ್ಕೋತೀವಿ, ಹರಕೆ ಹೊತ್ಕೋತೀವಿ. ಹೊಟ್ಟಿನಲ್ಲಿ ದೇವ್ರಿಗೆ ಒಂದಾದ್ಮೇಲೆ ಒಂದು ಪ್ರಾರ್ಥನೆ ಇದ್ದೇ ಇರತ್ತಲ್ವಾ? ಹಾಗೆ ಅಲ್ವಾ ಜಾನು, ನಮ್ಮೆಲ್ಲ ಬೇಡಿಕೆಗಳು ಮುಗಿದ್ಬಿಟ್ರೆ ದೇವ್ರನ್ನ ಮರ್ತು ಬಿಡ್ತೀವಿ ಅಂತ. ಅವನು ಎಂತ ಕಿಲಾಡಿ ನೋಡು, ಒಂದೊಂದೇ ಸಮಸ್ಯೆನ ಪೂರ್ಣಿಸ್ತಾ ಹೋಗ್ತಾನೆ. ಈಗೇನಾಯ್ತು? ಏನಿಲ್ಲ, ಆಪರೇಷನ್ ಡೇಟ್ ಹತ್ರ ಬರ್ತಿದೆ ಅನ್ನೋ ಆತಂಕ ಅಷ್ಟೇ. ಅಷ್ಟೇನಾ? ಎಲ್ಲ ಸರಿ ಹೋಗುತ್ತೆ ಬಿಡು, ಅವರು ತುಂಬಾ ಒಳ್ಳೆ ಡಾಕ್ಟರು. ಹೌದಾ? ಹಾಗಾದ್ರೆ ಆ ವಿಷಯಕ್ಕೆ ನಮ್ಮ ಮ್ಯಾನೇಜರ್ ಫ್ರೆಂಡಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ಸ್ ಹೇಳಿದ್ಯಲ್ಲ, ಎಷ್ಟು ಹೇಳ್ತೀಯಾ? ನಿಂಗೇನ್ ಗೊತ್ತು, ಆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ. ಸಿಕ್ಕಿದ್ರು ನಮ್ಮಂತವ್ರು ಅಫೋರ್ಡ್ ಮಾಡೋಕ್ಕಾಗತ್ತಾ? ನಿನಗೆ ಲೋನ್ ಸಿಕ್ಕಿರೋ ಅಮೌಂಟ್ಗೆ 2 ನೀ ಆಪರೇಷನ್ಗೆ ಒಪ್ಪಿದಾರಲ್ಲ, ಇನ್ನೇನು? ಅದೇ ಹೇಳಿದ್ದು, ಹಾಗಾಗೋದಕ್ಕೆ ನಮ್ಮ ಮ್ಯಾನೇಜರ್ ಫ್ರೆಂಡೇ ಕಾರಣ, ಐ ಆಮ್ ಶ್ಯೂರ್. ಹೌದಾ? ಮತ್ತೆ ನಾನೇನ್ ಡಾಕ್ಟರ್ ನಾಯರ್ ತಂಗಿ ಮಗಳ? ಅಷ್ಟು ಕಡಿಮೆ ದುಡ್ಡಿಗೆ ಹೈಟೆಕ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ ಮಾಡಕ್ಕೆ? ಮ್ಯಾನೇಜರ್ ಫ್ರೆಂಡ್ಗೆ ತುಂಬಾ ಬೇಕಾದವಳಾಗಿರ್ಬೇಕು. ಅವ್ರ ಮುಖಾನೇ ನೋಡಿಲ್ಲ ನಾನು. ಹೌದಾ? ಏನು ಗೊತ್ತಿಲ್ವಾ ನನಗೆ? ನಮ್ಮಪ್ಪನಿಗೆ ಕಾಲು ಆಪರೇಷನ್ ನನ್ನ ದುಡ್ಡಲ್ಲೇ ಮಾಡಿಸ್ತಿದ್ದೀನಿ ಅನ್ನೋ ಹೆಮ್ಮೆ ನನಗೆ. ಅವ್ರು ಎಷ್ಟು ಸಮಾಧಾನ ಇರುತ್ತೆ ಗೊತ್ತಾ ಜಾನು, ತನ್ನ ಆರೋಗ್ಯಕ್ಕೋಸ್ಕರ ಮಗಳು ಎಷ್ಟು ಶ್ರಮ ಪಡ್ತಿದ್ದಾಳೆ ಅಂತ. ಹೌದು. ಇನ್ನೊಂದು ವಿಷಯ ಗೊತ್ತಾ, ನನ್ನ ಫ್ರೆಂಡ್ ಸುನೀಲಾ ಇಲ್ದಿದ್ರೆ ನನ್ನ ಡಿಸಿಷನ್ ಚೇಂಜ್ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಇಷ್ಟೊತ್ತಿಗೆ ಮಿಸಸ್ ಜಾನ್ವಿ ಮದನ್ ಕುಮಾರ್ ಆಗಿರ್ತಿದ್ದೆ. ಛೀ, ಅಸಹ್ಯ. ಪ್ಲೀಸ್ ಆ ಹೆಸರು ಎತ್ಬೇಡ. ಥ್ಯಾಂಕ್ಸ್ ಟು ಸುನಿಲ್. ಹೌದು, ಅವ್ನು ನಮ್ಮ ಪ್ರೀತಿಗೆ ಎಷ್ಟು ಹೆಲ್ಪ್ ಮಾಡ್ದ, ಆದ್ರೆ ಅವನ ಪ್ರೀತಿನೇ ತೊಂದರೆಗೆ ಸಿಕ್ಕಿದೆ. ಯಾಕೇನಾಯ್ತು? ಅವನಿಗೂ ಒಂದು ಗರ್ಲ್ ಫ್ರೆಂಡ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ? ಈಗಿನ ಹುಡುಗಿರ ಬಗ್ಗೆ ತುಂಬಾ ಬೇಜಾರಾಗುತ್ತೆ. ಯಾಕೆ, ಏನಾಯ್ತು? ಈಗಿನ ಹುಡುಗಿರಿಗೆ ಚೆನ್ನಾಗಿ ದುಡ್ಡಿರೋನೇ ಗಂಡ ಆಗ್ಬೇಕು ಅನ್ನೋ ಆಸೆ. ಕಾರು, ಬಂಗ್ಲೆ, ಲಕ್ಸುರಿ ಲೈಫ್ ಸ್ಟೈಲ್. ತಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬೆಳೆದು ಬಂದಿರೋದೇ ಮರ್ತು ಬಿಡ್ತಾರೆ. ಸುನಿಲ್ ಒಳ್ಳೆ ಹುಡುಗ, ಇವತ್ತಲ್ಲ ನಾಳೆ ಬೆಳಿತಾನೆ. ಅಲ್ಲಿ ತನಕ ಕಾಯ್ಬೇಕಲ್ಲ ಈ ಹುಡುಗಿರು. ಇನ್ನೂ ಚಿಕ್ಕ ವಯಸ್ಸು, ಲೈಫಲ್ಲಿ ಏನಾದ್ರೂ ಸಾಧಿಸ್ಬೇಕನ್ನೋದೇ ಇಲ್ಲ. ಪಾಪ ಸುನಿಲ್ ತುಂಬಾ ಟೆನ್ಷನ್ ಆಗಿರ್ಬೇಕಲ್ವಾ? ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ. ಆಲ್ಮೋಸ್ಟ್ ಬ್ರೇಕಪ್. ಜಾನು, ಒಂದ್ಸಲ ಮಾತಾಡೋ ಅವಳ ಜೊತೆ. ನಾನು ಮಾತಾಡ್ದೆ, ಅವಳು ಎಷ್ಟು ಸ್ವಾರ್ಥಿ ಗೊತ್ತಾ? ಸುನೀಲನ್ ಇಮೋಷನ್ಸಿಗೆ ಬೆಲೆನೇ ಇಲ್ಲ. ಒಂದೊಂದ್ಸಲಿ ಅನ್ಸುತ್ತೆ ಸುನೀಲಂಗೆ ಅವಳು ತಕ್ಕವಳೇ ಅಲ್ಲ, ಬ್ರೇಕಪ್ ಆಗೋದ್ರೇನೆ ಒಳ್ಳೇದು ಅಂತ. ಆದ್ರೆ ಸುನೀಲ ಅವಳನ್ನ ತುಂಬಾ ಇಷ್ಟಪಡ್ತಾನೆ. ಹುಡುಗರೇ ಹಾಗೆ, ಒಂದು ಸಲ ಕಮಿಟ್ ಆದ್ರೆ ಇನ್ ಯಾವತ್ತೂ ಹಿಂದೆ ತಿರುಗಿ ನೋಡಲ್ಲ. ಹಾಗಂತ ಎಲ್ಲ ಹುಡುಗಿರು ಹಾಗೆ ಅಲ್ಲ ಸರ್. ಐ ನೋ, ನಿಂತರದವರು ಇರ್ತಾರೆ, ಆದ್ರೆ ಅಪರೂಪ. ನೀನಂತ ಕಸ್ಟಮ್ ಮೇಡು, ಮಾಸ್ಟರ್ ಪೀಸ್. ಬರೀ ಮಾತ್ ನಿಂದು.
ಹೌದಲ್ಲ, ಕಾಫಿ ಶಾಪಿಗೆ ಹೋಗೋಣ. ಬೇಡ, ಆದ್ರೆ ಏನಾದರೂ ಕುಡಿಬೇಕನ್ನಿಸ್ತಿದೆ. ಫೈನ್, ಟೇಕ್ ಅವೇ. ತಗೊಂಡು ವಾಕ್ ವಿತ್ ಟಾಕ್. ಓಕೆ. ಎಂತ ಡಾಕ್ಟರ್ ಸುನಂದ, ಏನು ನಯ, ಏನು ವಿನಯ. ಅದೇನು ಹೇಳ್ತಾರಲ್ಲ, ಆಕಾಶ ನೋಡಕ್ಕೆ ದುರ್ಬಿಡ್ಬೇಕಂತ, ಹಂಗೆ ಇನ್ನೊಂದು ಟೆಸ್ಟ್ ಆಗ್ಬಿಟ್ರೆ ಆಪರೇಷನ್. ಎದ್ರಿದ್ದೆ ಏನಂತಾರೋ ಏನು ಅಂತ, ಕಾಲ್ ಸರಿ ಹೋಗ್ಬಿಡುತ್ತೆ ಅಂದ್ರು. ಸುನಂದ, ನಿನ್ನ ಹತ್ರನೇ ಕಡೆ ಮಾತಾಡ್ತಿರೋದು. ಸುನಂದ, ನಿನ್ನನ್ನೇ. ಕೇಳಿಸ್ತು. ಡಾಕ್ಟರ್ ಒಳ್ಳೆಯವನಾದ್ರೆ ನಾನೇನ್ ಮಾಡ್ಲಿ? ಅಲ್ವೇ ಸುನಂದ, ನಿನ್ನ ಹತ್ರ ಅಲ್ದಲೆ ನಾನು ಬೇರೆ ಯಾರ ಹತ್ರ ಹೇಳ್ಕೊಳ್ಳಿ? ನನ್ ಕಾಲ್ ಸರಿ ಹೋಗ್ತಿರೋದು ನಿನಗೆ ಸಂತೋಷ ಆಗ್ತಾ ಇಲ್ವಾ? ತುಂಬಾ ಸಂತೋಷ ಆಗ್ತಿದ್ದೀರಿ. ಏನ್ ಮಾಡ್ಲಿ ಹೇಳಿ? ಒಂದ್ ತಪ್ಲೆ ಹಾಲ್ ಕುಡಿಲ್ಲ, ಇಲ್ಲ ಎದ್ದು ಕುಣಿಲ್ಲ, ಒಟ್ಟಾರ್ದವ್ರಿಗೆಲ್ಲ ಪಾಯಸ ಮಾಡಿ ಹಾಕ್ಲಾ? ಏನ್ ಮಾಡ್ಲಿ ಹೇಳಿ? ತಪ್ಪಾಯ್ತು ಸುನಂದ, ನಿನ್ನ ಹತ್ರ ಮಾತಾಡ್ಬಾರ್ದಾಗಿತ್ತು ನಾನು. ಏನೋ ಕಾಲ್ ಸರಿ ಹೋಗುತ್ತೆ ಅಂತ ಸಂತೋಷವಾಗಿ ಹೇಳ್ಕೊಂಡೆ. ಇನ್ಮೇಲೆ ಏನು ಹೇಳ್ಕೊಳ್ಳಲ್ಲ. ಮಾ, ಇಲ್ಲಿ ಕೂತ್ಕೊಂಡು ಏನಮ್ಮ ಮಾಡ್ತಾ ಇದ್ಯಾ? ನೇಣ್ ಹಾಕೊಳ್ಳೋಣ ಅಂತಿದ್ದೀನಿ. ಹಾಕಿಕೊಂಡ್ಬಿಟ್ಯಾ? ಪೊಲೀಸ್ ಕೇಸ್ ಆಗ್ಬಿಡುತ್ತೆ. ಒಟ್ಟಾರೆ ಪೊಲೀಸ್ ಅವ್ರು ಬಂದಿದ್ರಂತೆ. ನಿನ್ಗೆ ಯಾರು ಹೇಳಿದ್ರು? ಬಾಂಬ್ ರವಿ. ನನಗ್ ಗೊತ್ತಾಗ್ದೇ ಇರುತ್ತಾ? ಮುಚ್ಕೊಂಡು ಹೇಳೋ, ಯಾರು ಹೇಳಿದ್ರು ಅಂತ. ವಾಣಿ ಅಕ್ಕ ಹೇಳಿದ್ಲು. ಇನ್ನೇನ್ ಹೇಳಿದ್ಲು? ಪೊಲೀಸ್ನವ್ರು ಬಂದಿದ್ರು ಅಂತ ಅಷ್ಟೇ ಹೇಳಿದ್ದು. ಏನಮ್ಮ ಗಲಾಟೆ? ಯಾಕೆ ಬಂದಿದ್ರು ಒಟ್ಟಾರಕ್ಕೆ? ನನ್ನೇನೋ ಕೇಳ್ತೀಯಾ? ನಾನ್ ಪೇಪರ್ ನೋಡ, ಅಲ್ಲಿ ಇಲ್ಲಿ ಏನೇನಾಗ್ತಿದೆ ಅಂತೆಲ್ಲ ತಿಳ್ಕೊಳಕ್ಕೆ. ಒಟ್ಟಾರದಲ್ಲಿ ಏನಾರ ಹಾಕೊಂಡು ಸಾಯ್ಲಿ ಹೋಗೋ. ಪೊಲೀಸ್ನವ್ರು ಬಂದಿದ್ರ ಅಂತ ಕೇಳಿದೆ, ಅದಕ್ಕೆ ಏನಕ್ಕೆ ಹಿಂಗ್ ರೇಗ್ತಾ ಇದ್ಯಾ? ಏನಾಗಿದ್ಯಮ್ಮ ನಿನ್ಗೆ? ಸಾಯೋ ರೋಗ ಬಂದಿದೆ. ಏನಾಗಿದ್ಯಪ್ಪ ಅಮ್ಮಂಗೆ? ಈಗ ಹೇಳಿಲ್ವಾ ಸಾಯ ರೋಗ ಬಂದಿದೆ ಅಂತ? ಎಲ್ರಿಗೂ ಕಾಫಿ ಕೊಡ್ತೀನಿ, ಹಾಲಿಗೆ ಬರಕ್ ಹೇಳು. ಒಂದೊಂದ್ ಮೂಲೆಗೆ ಹೋಗಿ ಕೊಡಕ್ಕಾಗಲ್ಲ ಅಂತ ಹೇಳಿ ಮರೈತಿ. ಸರಿ. ಬಸ್ಸು, ಕಲಾ, ಬೇಬಿ, ಕಾಫಿ ಕುಡಿಯೋಕ್ ಬಂದ್ರೆ? ಬಂದೆ, ಒಂದ್ 5 ನಿಮಿಷ. ಹೇ ಬೇಬಿ, ಕಾಫಿ ತಣ್ಣಗಾಗುತ್ತೆ ಕಣೆ. ಯಾಕ್ರಿ ಬಂದ್ರಿ? ಬಂದವ್ರನ್ನ ಮೊದಲು ಒಳಗ್ ಕರಿಬೇಕು, ಆಮೇಲೆ ಅವರೇ ಹೇಳ್ತಾರೆ ಯಾಕೆ ಬಂದ್ವಿ ಅಂತ, ಅಲ್ವಾ? ಯಾರ್ ನಿಮ್ಮನ್ನ ಒಳಗ್ ಬಿಟ್ಟಿದ್ದು? ಮೊದಲು ಹೊರಗೋಗಿ ಹೋಗಿ ಆಚೆ. ಪರವಾಗಿಲ್ಲ ರೀ, ಸಿಟ್ಟು ಮಾಡ್ಕೊಂಡ್ರೆ ಹುಡುಗಿರು ಚೆನ್ನಾಗಿ ಕಾಣ್ತಾರೆ ಅಂತ ಗೊತ್ತು. ಆದ್ರೆ ಆಂಟಿರು ಸಖತ್ ಆಟ ಕಾಣ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಯಾರ ಆಂಟಿ? ಲಲಿತಾ ಬಂದ್ರೇನೆ. ನಾನಂತೂ ಬಂದಿದ್ದೀನಿ. ಲಲಿತಾ, ಈ ಮನುಷ್ಯನ್ ಯಾಕೆ ಒಳಗ್ ಬಿಟ್ಟೆ? ಆಕ್ಚುಲಿ ಲಲ್ಲು ಅಲ್ಲ ಬಿಟ್ಟಿದ್ದು. ಲಲ್ಲುಗೆ ನನ್ನ ಹೆಸರು ತೆಗೆದ್ರೆ ಚೆನ್ನಾಗಿರಲ್ಲ ನೋಡಿ. ಏನ್ರಿ ಮಾಡ್ತೀರಿ? ಲಟ್ಟಣಿಗೆಯಿಂದ ಬಾರಿಸ್ತೀನಿ. ಹೇಗೋ ಖಾಲಿ ಸೈಟು ಬಲ್ಬ್ ಮೂಡತ್ತೆ. ಪರವಾಗಿಲ್ಲ ರೀ, ಅದೇನ್ ಒಗ್ಗಟ್ಟು, ಅದೇನ್ ಅಭಿಮಾನ. ಏ ಬೇಬಿ, ಬೇಬಿ ಬಾರೆ ಬೇಗ. ಓ ಬೇಬ್ಸ್, ಬಂದೆ. ಕಾಫಿ ಆರೋಗುತ್ತೆ ಅನ್ನೋದು ಹೆಚ್ಚು ನಿಮ್ಗೆ. ಹಾಯ್ ಬೇಬ್ಸ್. ನೀವ್ ಯಾಕೆ ಬಂದ್ರಿ ಇಲ್ಲಿ? ಅವರೇ ನುಗ್ಗು ಬಂದ್ರು, ಹೋಗೋದ್ರು ಹೋಗ್ತಾ ಇಲ್ಲ. ಬಂಡು ಜನ, ಅದಕ್ಕೆ ಅಕ್ಕ ನಿನ್ನ ಕರ್ದಿದ್ದು. ಇವ್ರೇನ್ ಮಾಲಾಶ್ರೀನಾ? ಅಲ್ಲ, ದುರ್ಗಿ. ಅದೇ ಮಾಲಾಶ್ರೀ. ಇದೇ ಶೇಪಲ್ಲಿ ವಾಪಸ್ ಹೋಗ್ಬೇಕು ಅಂತಿದ್ರೆ ಈಗ್ಲೇ ಹೊರಟ್ಬಿಡಿ, ಇಲ್ಲ ಅಂದ್ರೆ ನಿಮ್ನ ಯಾರು ಗುರ್ತಿಡಿಯಲ್ಲ. ಅಬ್ಬಬ್ಬಬ್ಬಾ, ಇದು ನಿಜವಾಗ್ಲೂ ಮಾಲಾಶ್ರೀ ಡೈಲಾಗೆ. ಅವ್ರು ಹೇಳ್ತಿದ್ರು, ನಾನ್ ಮಾಡಿ ತೋರಿಸ್ತೀನಿ. ಇರು ಬೇಬ್ಸ್, ಮೊದಲು ಕಾಫಿ ಕುಡಿತೀನಿ, ಆಮೇಲೆ ಕೂತ್ ಮಾತಾಡೋಣ. ಕಾಫಿ ಪ್ಲೀಸ್. ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ಚೆನ್ನಾಗ್ ಗೊತ್ತು. ಇದ್ದಿದ್ರೆ ಕಣ್ ಹೆಣ್ಮಕ್ಳನ್ನ ಹೆಂಡತಿ ಅಂತ ಹೇಳ್ಕೊಂಡು ಓಡಾಡ್ತಿರ್ಲಿಲ್ಲ ನೀವು. ಕಮಾನ್ ಬೇಬ್ಸ್, ಆ ವಿಷಯ ಎಲ್ಲ ಕೂತ್ಕೊಂಡು ಮಾತಾಡೋಣ. ಬಾ. ಕಾಫಿ ಪ್ಲೀಸ್. ಥ್ಯಾಂಕ್ ಯು. ಯಾಕೆ ನಿಂತಿದ್ದೀರಿ? ಕೂತ್ಕೊಳ್ಳಿ. ಈಗ ಎದ್ದೋದ್ರೆ ಸರಿ, ಇಲ್ದಿದ್ರೆ ಕಾಫಿ ತೆಗೆದು ತಲೆ ಮೇಲೆ ಸುಡ್ಬಿಡ್ತೀನಿ. ಮೊದ್ಲೇ ಬೋರ್ಡ್ ತಲೆ ಸುಟ್ಟೋಗ್ಬಿಡ್ಬೇಕು. ಎಲ್ರಿಗೂ ನನ್ನ ತಲೆ ಮೇಲೆ ಕಣ್ಣು, ಅದಕ್ಕೆ ಈ ಗೆಟಪ್ಪು. ಅದಕ್ಕೆ ನಾನು ವಿಗ್ಗೆ ಹಾಕೋದಿಲ್ಲ, ಗೊತ್ತಾ? ಹೀಗಿತ್ಕೊಂಡು ಆ ಜಾಹ್ನವಿ ಅಂತ ಹುಡುಗಿನ ಹೆಂಡತಿ ಅಂತ ಹೇಳ್ಕೊಂಡು ತಿರುಗ್ತಾ ಇದೀಯಾ? ಮದ್ವೆ ಆಗ್ತೀನಿ ಅನ್ನೋದೇ ನಿಜ ಅಂದಮೇಲೆ ಮದ್ವೆ ಆಗಿದ್ದೀನಿ ಅಂದ್ರೆ ತಪ್ಪೇನು? ಹೀಗ್ ಮದ್ವೆ ಆಗಿದ್ದೀನಿ ಅಂತ ಹೇಳ್ಕೊಂಡು ತಿರುಗ್ತಾ ಇರೋದ್ರಿಂದ ಎಂತೆಂತ ಅನಾಹುತ ಆಗ್ತಿದೆ ಗೊತ್ತಾ? ಮದ್ವೆ ಆಗಿದ್ದೀನಿ, ಆಗ್ತಾ ಇದ್ದೀನಿ,
ಇದ್ರ ನಡುವೆ ಒಂದು ಸಣ್ಣ ಗೆರೆ ಇದೆಯಲ್ಲೂ. ನನ್ನ ಹೆಸರು ಕರೆದ ಸುಮ್ಮನೆ ಇರಲ್ಲ ನೋಡಿ. ವಿಷಯ ಮುಖ್ಯ. ಮದುವೆ ಅನ್ನೋದು ಮನಸ್ಸಿನಲ್ಲಿರೋದು. ನಾನು ಜಾಹ್ನವಿನ ನೋಡಿದ ದಿವಸನೇ ಮನಸ್ಸಿನಲ್ಲೇ ಮದುವೆ ಆಗ್ಬಿಟ್ಟಿದ್ದೀನಿ, ಗೊತ್ತಾ? ಯಾಕೆ ಅವಳಿಗಿಂತ ಚಿಕ್ಕ ಹುಡುಗಿ ಸಿಗ್ಲಿಲ್ವಾ ನಿಮ್ ಮುಖಕ್ಕೆ? ಬೇಬ್ಸ್, ನನಗೆ 16 to 60 ಯಾವ ಭೇದ ಭಾವನೂ ಇಲ್ಲ. ಬೇಬಿ, ಈ ಮನುಷ್ಯನ ಜೊತೆ ಎಂಥ ಮಾತು? ಇವ್ರ ಅಭಿಪ್ರಾಯ ಕಟ್ಕೊಂಡು ನಮಗೇನಾಗಬೇಕು? ಮೊದಲು ಇಲ್ಲಿಂದ ಹೊರಡಿ. ಕಾಫಿ ತುಂಬಾ ಚೆನ್ನಾಗಿದೆ. ಯಾವ ಕಾಫಿ ಪುಡಿ ಉಪಯೋಗಿಸ್ತೀರಿ? ಮುಂದೆ ಸಲ ಬಂದಾಗ ನಂಗೆ ಸ್ಟ್ರಾಂಗ್ ಕಾಫಿನೇ ಕೊಡಬೇಕು. ಐ ಲೈಕ್ ಎವ್ರಿಥಿಂಗ್ ಸ್ಟ್ರಾಂಗ್. ಎದ್ದು ಹೋಗ್ರಿ ಸುಮ್ನೆ. ಬೇಬಿ, ಯಾಕೆ ಕೂಗಾಡ್ತಿದ್ಯಾ? ನೀನ್ ಯಾಕೆ ಬಂದೆ? ನಮಸ್ಕಾರ ಅನ್ನಪೂರ್ಣ ದೇವಿ ಅವರಿಗೆ. ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ಮೊದಲು ನೀನು ಹೇಳು, ಯಾಕೆ ಬಂದೆ? ನಿಮಗೆ ಹೆಲ್ಪ್ ಮಾಡೋಣ ಅಂತ. ಅದ್ರ ಅಗತ್ಯ ಇಲ್ಲ. ಬೇಬಿ, ಸೆಕ್ಯೂರಿಟಿ ಕರಿ. ಯಾಕೆ ಬಂದು ಒಳಗೆ ಬಿಟ್ಟ? ಬೇಡ, ಅವನಿಗೆ ಯಾಕೆ ತೊಂದರೆ? ಹೋಗ್ತೀನಿ. ಇಲ್ಲಿರೋ ಖಂಡಿತ ಬಂದಿಲ್ಲ. ಹೋಗೋದಕ್ಕೂ ಮುಂಚೆ ಹೇಳ್ಬೇಕಾದನ್ನ ಹೇಳೋಗ್ತೀನಿ. ಶ್ರೀ, ನಂಗೊಂದು ಡೌಟು. ನಿಮ್ಮ ಅಜ್ಜಿ ಈ ಮದ್ವೆಗೆ ಬಿಲ್ಕುಲ್ ಬೇಡ ಅಂದ್ಬಿಟ್ರೆ? ಆಗಲ್ಲ. ನಾನು ಈ ಮದುವೆನ ಖಂಡಿತ ಆಗಲ್ಲ. ರಂಪ ರಗ್ಲೆ ಎಲ್ಲ ಮಾಡ್ಕೋಬೇಡ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮಧ್ಯೆ ಮದ್ವೆ ಆಗಕ್ ನಂಗೂ ಇಷ್ಟ ಇಲ್ಲ. ಹಾಗಿದ್ರೆ ಹೋಗೋಣ. ಹೋಗು, ನಾನ್ ಬರಲ್ಲ. ಮತ್ತ ನೀನ್ ಓಡೋದ್ಮೇಲೆ ನಿಮ್ ಮನೆಗೆ ಹೋಗಿ ನೋಡಿ ನಿಮ್ಮ ಮಗ ಏನ್ ಮಾಡ್ತಿದ್ದಾನೆ ಅಂತ ನಿನ್ ಕಿವಿ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ನೀನು ಅದೇ ಕೇಸ? ಅದೇ ಅಂದ್ರೆ ನಮ್ಮನೆಗೆ ಬಂದ್ಮೇಲೆ ನೀನು ಅವ್ರ ಪಾರ್ಟಿಗೆ ಸೇರ್ತೀಯ, ನಾನು ಮತ್ತೆ ಅಲ್ಪಸಂಖ್ಯಾತ, ಯಾರ ಸಪೋರ್ಟ್ ಇಲ್ಲದ ಏಕಾಂಗಿ. ಪಾಪ, ಆದ್ರೆ ನಿಂಗೆ ಒಬ್ರು ಸಪೋರ್ಟ್ ಸಿಗುತ್ತೆ. ನನಗೆ ಗೊತ್ತು, ನಮ್ಮ ನಂದನ್ನು. ಅವನೊಬ್ನೇ ನೋಡು ನನಗಿರೋ ಕುಚ್ಚಕ್ಕೂ ಫ್ರೆಂಡು. ಅವರಲ್ಲ, ಕಲ್ಯಾಣಿ. ಅಯ್ಯಪ್ಪ, ಬೇಡಪ್ಪ ಬೇಡ. ಬಾಳ್ಲಿಯಿಂದ ಬೆಂಕಿಗೆ ಬೀಳದ, ಅದ್ರ ಸವಾಸನೆ ಬೇಡ. ಯಾಕೆ? ಹೇಗೋ ನಿಮ್ಮಿಬ್ರು ಮದ್ವೆ ಬಗ್ಗೆ ಮಾತಾಡ್ತಿದಾರಲ್ಲ ನಿಮ್ಮ ಮನೇಲಿ. ಅದೊಂದು ದೊಡ್ಡ ಕತೆ ಜಾನು. ನಂಗೆ ಗೊತ್ತು. ನಿನಗೆ ಗೊತ್ತಿರೋ ವರ್ಷನೇ ಬೇರೆ. ನಾನು ಇಷ್ಟು ದಿನ ನಮ್ಮನೇಲಿ ನಿನ್ ಬಗ್ಗೆ ಮಾತಾಡ್ತಿದ್ರೆ ಅವರೆಲ್ಲ ನಾನು ಕಲ್ಯಾಣಿ ಬಗ್ಗೆ ಮಾತಾಡ್ತೀನಿ ಅಂತ ಅನ್ಕೊಂಡಿದ್ರಂತೆ. ಅದ್ ಹೇಗೆ? ಅವರೇ ಸೆಲೆಕ್ಟ್ ಮಾಡಿದ ಹುಡುಗಿ ನೋಡು. ಸೊ ಅವಳು ಏನೇ ಮಾಡಿದ್ರು ನಾನು ಇಂಪ್ರೆಸ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ರು. ಜೊತೆಗೆ ವಿಪರೀತ ಕೋಇನ್ಸಿಡೆನ್ಸ್ಗಳು. ಮೂವಿ ತರ. ಎಕ್ಸಾಕ್ಟ್ಲಿ. ಯಾಕೆ ಕೇಳ್ತೀಯಾ? ನೀ ಸೀರೆ ಉಡ್ಕೊಂಡು ಬಂದಿನ, ಅವಳು ಸೀರೆ ಉಡ್ಕೊಂಡು ಬಂದಿದ್ಲು. ಅದು ನಮ್ಮನೇಲಿ ಗೊತ್ತಾಗಿ ಎಲ್ಲ ರೇಗಿಸೋದಕ್ಕೆ ಶುರು ಮಾಡಿದ್ರು. ನಾನೇನೋ ನಿನ್ ಬಗ್ಗೆ ರೇಗಿಸ್ತಿದ್ದಾರೆ ಅಂತ ನಾಚ್ಕೋತಿದ್ದೆ. ಹೌದಾ? ಹೇಗ್ ನಾಚ್ಕೊಂತಿದ್ದೆ ತೋರ್ಸು. ಜಾನು, ಇಲ್ಲಿ ಪಬ್ಲಿಕ್ ಅಲ್ಲಿ. ಹೌದು, ಯಾರಿಗ್ ಗೊತ್ತು, ನಿಂಗೂ ಅವಳ ಬಗ್ಗೆ ಸಾಫ್ಟ್ ಕಾರ್ನರ್ ಇತ್ತೋ ಏನೋ. ಹಾ, ವಿಪರೀತ ಇತ್ತು. ಅದಕ್ಕೆ ಬಳೆ ಕಿತ್ಕೊಂಡು ಬೈದ್ ಕಳ್ಸಿದ್ದು. ಅವಳು ನಮ್ಮ ಮನೆಗೆ ಬಂದು ಏನೇನು ಹೇಳಿದಾಳೆ ಗೊತ್ತಾ? ನಾನು ಅವಳು ತುಂಬಾ ಕ್ಲೋಸ್ ಆಗಿದ್ದೀವಿ, ನನಗೆ ಅವಳ ಮೇಲೆ ಇಂಟ್ರೆಸ್ಟ್ ಇದೆ, ನಾನು ಅವಳು ಪ್ರಪೋಸ್ ಮಾಡಿದ್ದೀನಿ ಅಂತ ರೈಲ್ ಬಿಟ್ಟಿದ್ದಾಳೆ. ನೋಡು, ನಿಮ್ಮ ಅಜ್ಜಿ ನನ್ನೇ ಸುಳ್ಳಿ ಅಂದ್ಬಿಟ್ರು. ಅವಳನ್ನ ಹೇಗ್ ನಂಬಿದ್ರು? ಅದೇ ಜಾನು ಇವಾಗ ಬಂದಿರೋದು ಗೊತ್ತು. ಏನು? ಅಜ್ಜಿಗೆ ಕಲ್ಯಾಣಿ ಹೀಗೆ ಫ್ರಾಡ್ ಅಂತ ಪ್ರೂವ್ ಮಾಡಿದ್ರೆ ನಮ್ಮ ಮದುವೆಗೆ ಒಪ್ಕೋತಾರೆ. ಅದ್ ಸಾಧ್ಯನಾ? ಏನಾದ್ರೂ ಮಾಡ್ಲೇಬೇಕಲ್ವಾ? ಏನ್ ಮಾಡಕ್ ಸಾಧ್ಯ? ಒಂದಲ್ಲ ಒಂದಾರು ಇದ್ದೇ ಇರುತ್ತೆ. ಹಾ, ಇದಕ್ಕೆಲ್ಲ ಬೆಸ್ಟ್ ಕ್ರಿಮಿನಲ್ ಐಡಿಯಾ ಕೊಡೋದು ಅಂದ್ರೆ ನಮ್ಮ ನಂದನ್ನು. ಒಂದ್ ಚಕ್ರದಿಂದ ತಪ್ಪಿಸ್ಕೊಳಕ್ ಹೋಗಿ ಇನ್ನೊಂದ್ ಸುಳಿಗ್ ಸಿಕ್ಕಾಕೋಬೇಡ, ಹುಷಾರು. ಡೋಂಟ್ ವರಿ ಜಾನು, ನೀನ್ ಜೊತೆಲಿದ್ರೆ ಎಂತ ಸುಳಿನಾದ್ರೂ ಈಜ್ ಬರ್ತೀನಿ. ಆದ್ರೆ ನಂಗೆ ಈಜಕ್ ಬರಲ್ವಲ್ಲ. ಮೊದಲಿಗೆ ನೀವೆಲ್ಲರೂ ನನ್ನ ಮಾತುಗಳಿಗೆ ಕಿವಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಭಾಷಣ ಬೇಡ. ನೀನ್ ಹೇಳೋದನ್ನೇ ನಂಬ್ತೀನಿ ಅಂತಾನೂ ಅಲ್ಲ. ಬೇಡ, ನಂಬಿಕೆ ಅನ್ನೋ ಆಟ ನನಗಿಲ್ಲ. ನೀವು ಸುಳ್ಳನ್ನು ಇಷ್ಟಪಡಲ್ವಂತೆ. ನಾನು ಜಾಹ್ನವಿನ ಮದುವೆ ಆಗಿದ್ದೀನಿ ಅಂತ ಸುಳ್ಳು ಹೇಳಿದ್ದೀನಿ ಅಂತ ನಿಮ್ಮೆಲ್ರಿಗೂ ನನ್ನ ಮೇಲೆ ಸಿಟ್ಟು, ಬೇಜಾರು, ಇನ್ನು ಏನೇನೋ. ಏನು ಅಂದರೆ ಜಾಹ್ನವಿ ನನ್ನ ಹೆಂಡ್ತಿನೇ ಆಗೋದು. ನಿಮ್ಮ ಹುಡುಗ ಏನಾದರೂ ಕಾಂಪಿಟೇಷನ್ ಬಿದ್ದರೆ ಖಂಡಿತ ಸೋಲ್ತಾನೆ. ಅವನೇನಾದರೂ ಅವಳನ್ನು ಮದುವೆ ಆದರೆ ಜಾಹ್ನವಿ ಮಾತ್ರ ನಿಮ್ಮ ಮನೆಗೆ ಬರೋಲ್ಲ. ಅದೇನ್ ಹೇಳ್ಬೇಕು ಅಂತ ಇದೆಯೋ ಚಿಕ್ಕದಾಗಿ ಹೇಳಿ ಹೊರಡ್ತಾ ಇರೋ.
ನಿನ್ನ ಮಾತು ಕೇಳೋ ಕುತೂಹಲದಿಂದ ಅಲ್ಲ. ನನ್ನ ಬಗ್ಗೆನೇ ಇಷ್ಟೊಂದು ತಾತ್ಸಾರ ನಿಮಗೆ? ನಿಮ್ಮ ಮನೆಗೆ ಸೊಸೆಯಾಗಿ ಬರೋಳು ಮನೆಯವರು ಆಗಾಗ ನಿಮ್ಮ ಮನೆಗೆ ಒಕ್ಕರಿಸ್ತಿರ್ತಾರೆ. ಫಸ್ಟ್ ಆಫ್ ಆಲ್ ನಿಮ್ಮ ಮೊಮ್ಮಗನ ಭಾವ ಮೈದುನ ಅಂದರೆ ಜಾಹ್ನವಿ ತಮ್ಮ ಬೀದಿ ಬೀದಿ ಸುತ್ತ ಟಪೋರಿ, ಜೊತೆಗೆ 108 ಶೋಕಿ ಅಕ್ಕ ಇಂಥ ಮನೇಲಿ ಸೆಟ್ಲ್ ಆದರೆ ಖರ್ಚಿಗೆ ಏನು ಯೋಚನೆ ಇರಲ್ಲ. 3 ದಿನಕ್ಕೂ ಬರ್ತಾನೆ, ಕಿತ್ಕೊಂಡು ಹೋಗ್ತಾನೆ. ನಿಮಗೆ ಗಾದೆ ಮಾತು ಗೊತ್ತಿರಬೇಕು, ಭೂಮಿದು ಒಂದು ತೂಕ ಆದರೆ ಭಾವ ಮೈದುನದೇ ಒಂದು ತೂಕ. ನಿಮಗೆ ಯಾವ ಕರ್ಮ ಹೇಳಿ ಅವನ ಇಡೀ ಜೀವನ ಪೂರ್ತಿ ಸಾಕೋದು? ನನ್ನ ಮಗ ಅವನಿಗೆ ಬುದ್ಧಿ ಹೇಳಿ ದಾರಿಗೆ ತರ್ತಾನೆ ಬಿಡಿ. ರೀ ಮಾಲ್ತಿ, ಎಂತ ಮಾತು ಹೇಳ್ತಿರ್ರಿ? ಆ ಹುಡುಗ ಹಾಳಾಗೋಗ್ಲಿ, ನಿಮ್ ಬೇಕ್ತಿ ಎಂತ ಹೆಂಗ್ಸು ಅಂತ ಅನ್ನಪೂರ್ಣ ದೇವಿಗೆ ಚೆನ್ನಾಗಿ ಗೊತ್ತಿರಬೇಕು ಅಲ್ವಾ? ನಿಮಗೆ ಗೊತ್ತಿರೋದು ತೀರಾ ಕಡಿಮೆ. ನನ್ನ ಜೊತೆ ಮದುವೆ ಮಾಡಿಸೋದಕ್ಕೆ ನಿಮ್ಮ ಬೀಗತಿ ತೆಗೆದುಕೊಂಡ್ರ ಫೀಸ್ ಎಷ್ಟು ಗೊತ್ತಾ? 40,000 ರೂಪಾಯಿ. ಇನ್ನೂ ಕೆಟ್ಟದಾಗಿ ಹೇಳಬೇಕು ಅಂದರೆ ತನ್ನ ಮಗಳನ್ನ 40,000 ರೂಪಾಯಿಗೆ ನನ್ನ ಜೊತೆ ಮದುವೆ ಮಾಡೋದಕ್ಕೆ ಮಾರ್ಕೊಂಡಿದ್ದಾಳೆ. ಜೊತೆಗೆ ತಿಂಗಳಿಗೆ 15,000 ರೂಪಾಯಿ ಮೇಂಟೆನೆನ್ಸ್ ಖರ್ಚು. ಇಷ್ಟಕ್ಕೆ ಮುಗಿಲಿಲ್ಲ, ಇಂಥ ಕುಟುಂಬದ ಹೆಣ್ಣನ್ನ ನೀವು ಸೊಸೆ ಮಾಡ್ಕೊಳಕ್ಕೆ ಹೊರಟಿದ್ದೀರಿ. ಅವರು ದಗಲ್ಬಾಜಿ ಜನ, ಬೇಜವಾಬ್ದಾರಿ, ಕಳ್ಳರು. ಅವರಪ್ಪ ಮನೇಲಿ ಯಾಕೆ ಕೂತಿದ್ದಾನೆ ಗೊತ್ತಾ? ಅವನ ಕೆಲಸ ಮಾಡ್ತಿದ್ದ ಕಂಪನಿಲಿ ಲಕ್ಷಾಂತರ ರೂಪಾಯಿ ಗುಳುಮ್ ಮಾಡಿದಾನೆ ಅಂತ ಅವನನ್ನ ಕೆಲಸದಿಂದ ತೆಗೆದಾಕಿದ್ದಾರೆ. ನೀನು ಹೇಳೋದನ್ನ ನಂಬೋಷ್ಟು ಮೂರ್ಖಳಲ್ಲ ನಾನು. ಇದು ನಿಮ್ಮ ಬೀಗರು ಕೆಲಸ ಮಾಡೋ ಆಫೀಸಿನ ವಿಸಿಟಿಂಗ್ ಕಾರ್ಡ್. ನೀವೇ ವಿಚಾರಿಸಿ ನಾನು ಹೇಳಿದ್ದು ಸುಳ್ಳೋ ನಿಜನೋ ಅಂತ. ವಿಚಾರಿಸ್ತೀರಿ ಇರ್ಕೊಂಡಿದ್ದೀನಿ. ಇಷ್ಟೆಲ್ಲ ಕೇಳಿ ಆ ಮನೆ ಹುಡುಗಿನ ನೀವು ಯಾಕೆ ಮದುವೆ ಆಗ್ತಿದ್ದೀರಾ ಅಂತ ಕೇಳ್ಬೋದು ನೀವು. ಈ ವಯಸ್ಸಲ್ಲಿ ನನಗೆ ಹೆಣ್ಣು ಯಾರು ಕೊಡ್ತಾರೆ ಹೇಳಿ? ಈಗ ನನ್ನ ಲೆವೆಲ್ ಏನು ಅಂತ ನಿಮ್ಗೆ ಗೊತ್ತಾಗಿರ್ಬೇಕು. ಕಂತೆಗೆ ತಕ್ಕ ಬಂದೆ ತಾನೇ ಸಿಗೋದು. ನೀವು ಕುಟುಂಬಸ್ಥರು, ನೀವಿಂಥ ಸುಳ್ಳಿಗೆ ಸಿಗಬಾರ್ದು ಅಂತ ಹೇಳೋದಕ್ಕೆ ಬಂದೆ. ನೋಡಿ, ನನ್ನ ಮಾತು ನಂಬ್ತಿರೋ ಅಥವಾ ಲುಚ್ಚ ಲಫಂಗ ಏನೋ ಹೇಳು ಹೋದ ಅಂತ ಸುಮ್ಮನಾಗ್ತಿರೋ ನಿಮಗೆ ಬಿಟ್ಟಿದ್ದು. ಬರಲಾ ಲಲ್ಲು? ನೆಕ್ಸ್ಟ್ ಟೈಮು ನೀನು ಕಾಫಿ ಮಾಡಿಕೊಡು. ಸ್ಟ್ರಾಂಗ್ ಆಗಿರಲಿ. ಇನ್ನೇನೇನು ಅಂತ ವಿಚಾರಣೆ ಮಾಡೋದತ್ತೆ. ಆತ ಹೇಳೋ ವಿಷಯ ನೋಡಿದ್ರೆ ಅಷ್ಟೊಂದು ಸರಳವಾದದ್ದಲ್ಲ ಅನ್ಸುತ್ತೆ. ಅಲ್ಲ, ಹೋದ್ಸಲ ಬಂದಾಗ ಜಾಹ್ನವಿನ ಮದುವೆ ಆಗಿದ್ದೆ ಅಂತ ಹೇಳ್ದ, ಅದು ಸುಳ್ಳಾಯ್ತು. ಈ ಸಲ ಅವ್ರ ಅಪ್ಪ ಸರಿ ಇಲ್ಲ ಅಂತ ಬಂದಿದ್ದಾನೆ, ಅದು ಸುಳ್ಳಾದ್ರೆ ಇನ್ನೊಂದು ನೆಪ ಹುಡ್ಕೊಂಡು ನಮ್ಮ ಮನೆಗೆ ಬರ್ತಾನೆ. ಒಟ್ನಲ್ಲಿ ಮದುವೆ ನಿಲ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಪ್ರೀತಿ ಇರ್ಬೇಕು ಮಾಲ್ತಿಯತ್ಗೆ, ಜಾನ್ವಿನ ತುಂಬಾ ಹಚ್ಕೊಂಡಿರ್ಬೇಕು. ಸುಮ್ನೆ ಇರೇ ಬೇಬಿ, ಒಂದ್ ವರ್ಷೆ ಅಂತ ಬೇಡ್ವಾ? ಇವನ್ ಕುಣಿತಾನೆ ಅಂತ ಜಾನ್ವಿ ಕುತ್ಕೆ ಮುಂದೆ ಮಾಡಕ್ಕಾತ ತಾಳಿ ಕಟ್ಟು ಅಂತ? ಅವ್ನು ಹೇಳ್ದಾಗೆಲ್ಲ ನಾವೇ ಕೇಳ್ಬೇಕು? ಈ ಪರೀಕ್ಷೆನೂ ಆಗೋಗ್ಲಿ ಬಿಡು. ಅಂದ್ರೆ ಅವ್ರ ತಂದೆ ದುಡ್ಡಿಗೋಸ್ಕರ ಕೆಲಸ ಕಳ್ಕೊಂಡ್ರು ಅನ್ನೋದನ್ನ ಕೇಳ್ತೀರಮ್ಮ? ಏನ್ ತಪ್ಪು? ಏನ್ ಮಾಡೋದೀಗ? ಏನು ಮಾಡೋದಂತ ಗೊತ್ತಿಲ್ಲ ಜಾನು. ಕಲ್ಯಾಣಿ ಮಾಡಿದ್ದೆಲ್ಲ ನಾಟಕ, ಅವಳು ಹೇಳಿದ್ದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಿದ್ರೆ ನಥಿಂಗ್ ಲೈಕ್ ದ್ಯಾಟ್. ಅಜ್ಜಿಗೆ ನಿನ್ನ ಮೇಲಿರೋ ಕಹಿ ಭಾವನೆ ಎಲ್ಲ ಹೋಗೋಕ್ಕೆ ಒಂದು ಒಳ್ಳೆ ಚಾನ್ಸ್. ಕಲ್ಯಾಣಿನೇ ಕರ್ಸ್ಬಿಟ್ಟು ಮಾತಾಡಿದ್ರೆ? ಹೇಳಿದ್ರೆ ಕೇಳ್ಬಿಡ್ತಾಳ, ಅಜ್ಜಿ ಹತ್ರ ಹೋಗಿ ಒಪ್ಕೊಂಡ್ಬಿಡ್ತಾಳ. ಬೇಕು ಅಂತಾನೆ ಮಾಡ್ತಿರೋ ರಗಳ ಇವೆಲ್ಲ. ಹಾಗಾದ್ರೆ ಏನು ಮಾಡಕ್ಕಾಗಲ್ಲ. ಕಲ್ಯಾಣಿ ವೀಕ್ ಪಾಯಿಂಟ್ ಏನು ಅಂತ ತಿಳ್ಕೋಬೇಕು. ತಿಳ್ಕೊಂಡು ಅದ್ರ ಮೇಲೆ ಏನಾದರೂ ಪ್ಲಾನ್ ಮಾಡಬೇಕು. ನಂಗಿದೆಲ್ಲ ಗೊತ್ತಾಗಲ್ಲ, ಆದ್ರೆ ನೀನೇನ್ ಮಾಡಿದ್ರು ನಿನ್ ಜೊತೆನೇ ಇರ್ತೀನಿ. ಅಷ್ಟು ಮಾಡು ಸಾಕು. ಐ ಕ್ಯಾನ್ ಡೂ ವಂಡರ್ಸ್.
ಆದ್ರೆ ಒಂದ್ ಕಂಡೀಷನ್, ಅವಳಿಗೆ ಹರ್ಟ್ ಮಾಡ್ಬೇಡ. ಹಲೋ, ಏನ್ ಹೇಳ್ತಿದೀಯಾ? ಪಾಪ ಅಲ್ವಾ, ನಿನ್ ಬಗ್ಗೆ ಆಸೆ ಕಟ್ಕೊಂಡಿದ್ಲು, ಕನ್ಸ್ ಕಂಡಿದ್ಲು. ಸರಿ ಬಿಡು, ಅವಳೇ ಕಟ್ಕೋತೀನಿ. ನನ್ ಗತಿ? ನೀನು ದೊಡ್ಡ ತ್ಯಾಗಮಯಿ, ಅವಳಿಗೆ ಹರ್ಟ್ ಮಾಡಬಾರ್ದು ಅಂದ್ರೆ ನಾನು ಹೇಗೆ ಮಾಡಲೇಬೇಕು. ಹಾಗ್ ಮಾಡ್ತೀಯಾ? ಹಾಗೆ ಮಾಡ್ತೀನಿ ಅಂದ್ರೆ ನೀನ್ ನಂಬ್ತೀಯಾ? ಇಲ್ಲ, ನೀನ್ ಹಾಗ್ ಮಾಡಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಜಾನು, ನಂಗೀಗ ಏನ್ ಅನ್ನಿಸ್ತಿದೆ ಗೊತ್ತಾ? ಏನು? ಈ ಕ್ಷಣನ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಮದುವೆ ಆಗ್ಬಿಡೋಣ. ಈಗ್ಲಾ? ಹಾ. ಅದು ಓಡ್ ಹೋದಾಗೆ ತಾನೆ? ಇಲ್ಲ, ಓಡೋಗೋದು ಬೇಡ. ನಾವ್ ಇತ್ಕೊಂಡಿಂದಾನೆ ಫೋನ್ ಮಾಡೋಣ, ಮದುವೆ ಆಗ್ತಿದೀವಿ ಬನ್ನಿ ಅಂತ. ಓಡ್ ಬಂದು ಆಶೀರ್ವಾದ ಮಾಡಿ ಕರ್ಕೊಂಡೋಗಿ ಮನೆ ತುಂಬಿಸ್ಕೋತಾರ? ಹಾ. ನಿನ್ ತಲೆ. ಮೊದ್ಲೇ ನಿಮ್ ಅಜ್ಜಿಗೆ ನನ್ ಕಂಡ್ರೆ ಕೋಪ, ಇನ್ ಪರ್ಮನೆಂಟ್ ಆಗಿ ಕ್ಷಮಿಸಲ್ಲ ಅಷ್ಟೇ. ಹಾಗೇನಿಲ್ಲ ಜಾನು. ಸ್ವಾಮಿ, ಮೊದ್ಲು ಕಲ್ಯಾಣಿ ವಿಚಾರನ ಪ್ರೂವ್ ಮಾಡಿ, ಆಮೇಲೆ ಎಲ್ರ ಸಮ್ಮುಖದಲ್ಲಿ ನಗುಮುಖದಲ್ಲಿ ನಮ್ ಮದ್ವೆ ಆಗುತ್ತೆ. ಹಾಗಂತೀಯಾ? ಎಸ್.